ಕರ್ನಾಟಕ ರಾಜ್ಯ ಹುಚ್ಚನಹಳ್ಳಿ ಮಂಜುನಾಥ್ ಬಣ ಹಸಿರು ಸೇನೆಯವರಿಗೆ ನಾವು ಕೂಡ್ಲಿಗಿ ತಾಲೂಕು ಕರ್ನಾಟಕ ರಾಜ್ಯಾದ್ಯಂತ ರೈತರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈಗಾಗಲೇ ಹಸಿರು ಬಣ ಏನು ಹುಚ್ಚನಹಳ್ಳಿ ಮಂಜುನಾಥ್ ಇವರ ಬಣ ಈಗ ರೈತರಿಗೆ ಭಾಳ ಅನುಕೂಲವನ್ನು ಮಾಡ್ತಾಯಿದೆ. ಸರ್ಕಾರಗಳು ಮಾಡ್ತಕ್ಕಂಥ ಒಂದು ರಿಯಾಯಿತಿ ದರದಲ್ಲಿ ಹಿಂದಿನ ವರ್ಷ ಏನು ಕೊಟ್ಟಿದ್ರು ರಾಸಾಯನಿಕ ಗೊಬ್ಬರ, ಜೋಳ, ರಾಗಿ, ಕೆಲವೊಂದು ಇತ್ಯಾದಿ ಬೀಜಗಳಿಗೆ ಬೆಲೆಯನ್ನು ಏರಿಕೆ ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲವೊಂದು ಕೃಷಿ ಆಫೀಸಿಂದ ರೈತ ಸಂಪರ್ಕ ಕೇಂದ್ರಗಳು RSKಗಳು ಏನು ಬರ್ತಾ ಇದ್ದಾವೆ, RSKಗಳಲ್ಲಿ ದಲ್ಲಾಳಿಗಳು ಬೀಜವನ್ನು ಹಾಕಿ ಆ ರೇಟನ್ನು ಹೆಚ್ಚಿಗೆ ಮಾಡಿ ರೈತರಿಗೆ ಭಾಳ ಹಿಂಸೆ ಆಗ್ತದೆ. ಹಿಂದಿನ ವರ್ಷ ಏನು ರಿಯಾಯಿತಿ ದರದಲ್ಲಿ ಬೀಜ ಗೊಬ್ಬರವನ್ನು ಸಲಕರಣೆ ಮಾಡ್ತಾಯಿದ್ರು, ಅಧಿಕಾರಿಗಳು ಸಪೋರ್ಟಿಂದ, ಅಧಿಕಾರಿಗಳ ಒಂದು ಒಪ್ಪಿಗೆಯಿಂದ ದಲ್ಲಾಳಿಗಳ ಪರವಾಗಲಿ ಅಧಿಕಾರಿಗಳ ಪರವಾಗಲಿ ರೈತರಿಗೆ ಹಿಂದಿನ ದರದಲ್ಲಿ ಏನು ಬೀಜ ಗೊಬ್ಬರ ಕೊಡ್ತಾಯಿದ್ರು, SC/ST ಏನು ಸಬ್ಸಿಡಿ ಕೊಡ್ತಾಯಿದ್ರು, SC/ST ಏನು ಕಿಟ್ ಕೊಡ್ತಾಯಿದ್ರು, ಅದನ್ನು ಸರಿಯಾದ ರೀತಿಯಿಂದ ಅತಿ ಶೀಘ್ರದಲ್ಲಿ ಕೂಡ ಇವತ್ತು ಮಳೆ ಆಗಿದೆ, ರೈತರೆಲ್ಲರೂ ನೆಮ್ಮದಿಯಾಗಿದ್ದಾರೆ. ಇವತ್ತು ಮಳೆ ಬರಲಿದ್ರು ಕೂಡ ರೈತರ ಭಾಳ ಕಷ್ಟಕರವಾಗ್ತಾಯಿತ್ತು. ರೈತ ಇಲ್ಲದೆ ಈ ದೇಶ ಇಲ್ಲ, ಈ ದೇಶಕ್ಕೆ ರೈತನೇ ಬೆನ್ನೆಲುಬು ಅನ್ನೋ ಒಂದು ನಾಣ್ಣುಡಿಯ ಪ್ರಕಾರ ರೈತರಿಗೆ ಇವತ್ತು ಈ ನಿಟ್ಟಲ್ಲಿ ಯೋಚನೆ ಮಾಡಿದರೆ ಕೆಲವು ರೈತಪರ ಸಂಘಟನೆಗಳು ಭಾಳ ಅನುಕೂಲವಾದಂಥ ಒಂದು ಶೀಘ್ರ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಈ ಕೂಡಲೇ ಕೂಡ ಮಾನ್ಯ ಕೃಷಿ ಮಿನಿಸ್ಟ್ರಿಗೆ ರೈತ ಸಂಘಟನೆ ಪರವಾಗಿ ಮತ್ತು ನಮ್ಮೆಲ್ಲರ ರೈತ ಪರವಾಗಿ ಹೋರಾಟದ ಮೆಮೊರಂಡಗಳನ್ನು ನಮ್ಮ ರೈತ ಸಂಘ ಪದಾಧಿಕಾರಿಗಳು ಕಳಿಸ್ತಾ ಇದ್ದಾರೆ. ಅತಿ ಬೇಗನೆ RSKಯಲ್ಲಾಗಲಿ ಮತ್ತು ರೈತ ಸಂಪರ್ಕ ಕೇಂದ್ರಗಳಲ್ಲಾಗಲಿ ಬೆಲೆ ಕಡಿಮೆ ಮಾಡಿ ರೈತರಿಗೆ ಬೀಜ ಗೊಬ್ಬರವನ್ನು ಒದಗಿಸ್ಬೇಕಂತ ತಮ್ಮೆಲ್ಲರ ಪರವಾಗಿ ನಾನು ಇವತ್ತು ಮನವಿ ಮಾಡಿಕೊಳ್ತಾ, ಮತ್ತು ಹುಚ್ಚನಹಳ್ಳಿ ಮಂಜುನಾಥ್ ಅವ್ರ ಬಣ ಹಸಿರು ಸೇನೆ ಇವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಬಣ ಹಸಿರು ಸೇನೆ ತಾಲೂಕು ಘಟಕ ಕೂಡ್ಲಿಗಿ ಎಲ್ಲ ಗ್ರಾಮ ಘಟಕದವರೇ, ನಾವು ಹೇಳೋದಷ್ಟೇ, ಕೃಷಿ ಇಲಾಖೆಯವರಿಗೆ ಪ್ರತಿಯೊಂದು ಪಂಚಾಯತಿಯಲ್ಲೂ ಆದಷ್ಟು ಕಂದಾಯ ಗ್ರಾಮದಲ್ಲೂ ಕೃಷಿ ಪಾಠಶಾಲೆ ಮಾಡಬೇಕು. ಯಾಕೆ ಯಾಕಂದ್ರೆ ತಾಂತ್ರಿಕತೆ, ಈ ಹೊಸ ತಾಂತ್ರಿಕತೆ ಬಂದದ್ದು. ಮೊದಲು ಹಳೆ ನಮ್ಮ ತಾತನ ಕಾಲದಲ್ಲಿ ಇದ್ದಿದ್ದು ವ್ಯವಸಾಯ ಹೋಗಿ ತಾಂತ್ರಿಕತೆ ಬಂದದ್ದು. ಹಂಗಾಗಿ ಕೃಷಿ ಚಟುವಟಿಕೆಗಳಲ್ಲಿ ಕೃಷಿ ತಾಂತ್ರಿಕತೆ, ಹನಿನೀರಾವರಿ ಪದ್ಧತಿ, ಅವರು ಕೃಷಿ ಪಾಠಶಾಲೆ ನಡೀಬೇಕು. ಅದು ಇಲಾಖೆಯಿಂದ ಆಗಬೇಕು. ಸರ್ಕಾರಕ್ಕೆ ನೀವು ಮನವಿ ಕೊಡಬೇಕು. ಕೃಷಿ ಪಾಠಶಾಲೆ ತಾಂತ್ರಿಕತೆ ಅವಶ್ಯಕತೆ ರೈತರಿಗಿದೆ. ಇಲ್ಲಿ ಭಾಳ ಇದಾದರೆ ವರ್ಮಿ ಕಾಂಪೋಸ್ಟ್ ಆಗ್ಬೋದು, ಅಥವಾ ದನದ ಗೊಬ್ಬರ ಆಗ್ಬೋದು, ಎಲೆ ಗೊಬ್ಬರ ಆಗ್ಬೋದು, ಆಮೇಲೆ ಇದು ಎಂಥದ್ದು ಜೀವಜಲ, ಇಂಥ ಒಂದು ಕೃಷಿ ಪಾಠಶಾಲೆ ಅತಿ ಶೀಘ್ರದಲ್ಲಿ ಈ ಫರ್ಟಿಲೈಸರ್ ಕಡಿಮೆ ಮಾಡಬೇಕು, ರಾಸಾಯನಿಕ ಕಡಿಮೆ ಮಾಡಬೇಕು, ಬೆಲೆ ಉತ್ಪಾದನೆ ಮಾಡೋಕ್ಕೂ ಈ ಬೆಂಬಲ ಬೆಲೆ ಕೊಡಬೇಕು. ಕೃಷಿ ವೈಜ್ಞಾನಿಕ ತಾಂತ್ರಿಕತೆ ಕೃಷಿ ಪಾಠಶಾಲೆ ಯಾಕೆ ಮಾಡಬೇಕಪ್ಪ ಅಂದರೆ, ಈಗಿನ ಅರ್ಧಬರ್ಧ ಓದುಗರು ಕೃಷಿ ಮಾಡ್ತಾವೆ, ಇಲ್ಲ ಡ್ರಿಪ್ ಇರ್ತಾವೆ, ಇಲ್ಲ ಮೊಬೈಲ್ ಹೊಡ್ಕೊತಿರ್ತಾವೆ. ಇಲ್ರಿ, ನೀವು ಇಷ್ಟ ಪುಷ್ಪೋದ್ಯಮ ಐತೆ, ಕೃಷಿ ಸಬ್ಸಿಡಿ ಸಿಗುತ್ತೆ, ಪುಷ್ಪೋದ್ಯಮ ಸಿಗುತ್ತೆ, ತೋಟಗಾರಿಕೆಯಲ್ಲಿ ಎಷ್ಟು ಸಿಗುತ್ತೆ, ಯಾವನ್ನು ಡ್ರಿಪ್ ಮಾಡಬೇಕು, ಯಾವನ್ನು ಬೆಳಿಬೇಕು, ಇವತ್ತಿನ ನೀರಿನ ಅಭಾವ ಪರಿಸ್ಥಿತಿಯಲ್ಲಿ ಡ್ರಿಪ್ ಮಾಡಿದಂಗೆ ಪ್ರತಿಯೊಂದು ತಾಂತ್ರಿಕತೆ ಅವಶ್ಯಕತೆ ಅತಿ ನಮ್ಮ ರೈತರಿಗೆ ಇದೆ. ಈ ಭಾಗದಲ್ಲಿ ಅಂತೂ ನಮ್ಮ ಭಾಗದಲ್ಲಿ ನಮ್ಮ ಕೂಡ್ಲಿಗಿ ಭಾಗದಲ್ಲಿ ಒಂದು 90% ಐತೆ ಅದು ನೀರಿನ ಅಭಾವದಿಂದ. ಹಾಗಾಗಿ ನೀವು ಮನವಿ ಸಲ್ಲಿಸಿ ಇದನ್ನು ಆ ಒಂದು ಸರ್ಕಾರ ರೈತರನ್ನ ಒಂದು ನಿಟ್ಟಿನಲ್ಲಿ ಕೃಷಿ ಪಾಠಶಾಲೆ ನಿಟ್ಟಿನಲ್ಲಿ ಹೋಗಬೇಕು. ಆಮೇಲೆ ಆದಷ್ಟು ಪ್ರಯತ್ನ ಮಾಡಿ ಈ ವರ್ಮಿ ಕಾಂಪೋಸ್ಟು ಅಂತ ಆ ಥರ ಒಂದು ಹಳೆಯ ಒಂದು ಪದ್ಧತಿಗೆ ಎಂಥದ್ದು ಅದು ಏನಂತ ಸರಿದು ಹಳೆ ಪದ್ಧತಿಗೆ ಹೋಗ್ಬೇಕು ನಾವು. ಎರೆಹುಳು ಗೊಬ್ಬರ ಮಾಡಬೇಕು. ಅದಾದ ನಂತರ ಕಂಪಲ್ಸರಿ ಸಬ್ಸಿಡಿ, ಯಾವ್ಯಾವ ಕಾಲಕ್ಕೆ ಯಾವ ಸಬ್ಸಿಡಿ ಬರ್ತಾವೋ ಅವನ್ನ ಸರಿಯಾದ ಕಾಲದಲ್ಲಿ ಎದಿಬಿಟ್ಟು ಬ್ಯಾರಕ್ಕೆ ಹಾಕಿದ್ವಿ, ಅದು ಹಾಕಿದ್ವಿ, ಇದು ಹಾಕಿದ್ವಿ ಅಂದಂಗೆ ರೈತರಿಗೆ ಹೂಳು ಬಿತ್ತಿರ್ತಾನೆ, ಅವನು ನಮ್ಮನ್ನೆಲ್ಲ ಕಾಪಾಡ್ತಾನೆ. ಯಾರನ್ನ ಆಳಿ ಯಾರನ್ನ ಬಿಡಲಿ, ಬಿತ್ತುಳಿದು ಬಿಡಲ್ಲ ಅವನು. ರಾಜ್ಯಗಳು ಉಳಿಯಲಿ, ಅವ್ನು ಬಿತ್ತುಳ ಮತ್ತು ಎಂದೂ ಬಿಟ್ಟಲ್ಲ ಅವನು. ಅಂಥ ಒಂದು ಪರಿಸ್ಥಿತಿ ರೈತ ಸಿಕ್ಕೊಂಡು ಒದ್ದಾಡ್ತಾ ಇದ್ದಾನೆ. ಈ ತಾಂತ್ರಿಕತೆ ಅಥವಾ ಬೆಂಬಲ ಬೆಲೆ, ಕೃಷಿ ಈ ಹೊಸ ಆಧುನಿಕ ಉಪಕರಣಗಳನ್ನು ತರಿಸೋದು, ಅವಕ್ಕೆ ತರಬೇತಿ ಕೊಡೋದು, ಈ ಥರ ಇಟ್ಕೊಂಡು ಮುಂದೆ ನಮ್ಮ ರೈತರಿಗೆ ಅನುಕೂಲ ಮಾಡಿ ಬಿತ್ತೋದು ಬೆಂಬಲ ಬೆಲೆ ಆಗ್ಬೋದು, ಮತ್ತೊಂದು ಆಗ್ಬೋದು, ದಲ್ಲಾಳರಿಗೆ ಮಾಡ್ದಂಗೆ ಎಲ್ಲರೂ ಜೀವನ ಮಾಡ್ತೀವಿ. ಸರ್ಕಾರ ಸಂಬಳ ಕೊಡುತ್ತೆ, ಅದ್ರ ಮೇಲೆ ಜೀವನ ಮಾಡ್ಕೊಂತ ದುರಾಶೆ ಪಡ್ದಂಗೆ ನೀವು ಇಡೀ ದಾಳಿಗೆ ಆಗದಂಗೆ ಮಾಡ್ಕೊಂಡು ಅನುಕೂಲ ಆಗುತ್ತೆ ಅಂತ ಇಷ್ಟೇಳಿ ನಮ್ಮ ರೈತರು, ನಾವು ರೈತ ಪರವಾಗಿ, ನಮ್ಮ ರೈತ ಸಂಘದ ಪರವಾಗಿ ಮನವಿ ಕೊಡ್ತಾ ಇದ್ದೀವಿ. ಸರ್ಕಾರದ ಪರವಾಗಿ ಮುಟ್ಟಿಸಿರೋದು ನೇರವಾಗಿ.
ರೈತರ ಪರವಾಗಿ ಮಾನ್ಯ ಶ್ರೀ ಎನ್ ಚಲುವರಾಯ ಸ್ವಾಮಿ ಕೃಷಿ ಸಚಿವರು ಮತ್ತು ಮಾನ್ಯ ಸಹಾಯ ಕೃಷಿ ನಿರ್ದೇಶಕರಿಗೆ ಮನವಿ ಮಾಡಿಕೊಳ್ತೇನೆ. ರೈತರಿಗೆ ಬಿತ್ತನೆ ಬೀಜ ಗೊಬ್ಬರ ದರ ಹೆಚ್ಚಳವಾಗಿರೋದ್ರಿಂದ ಹಿಂದಿನ ವರ್ಷ ಏನು ದರದಲ್ಲಿತ್ತು ಅದೇ ದರದಲ್ಲಿ ಈ ವರ್ಷವೇ ಕೊಡಬೇಕಂತ ಮನವಿ ಮಾಡ್ಕೊಳ್ತೇನೆ. ಜೋಳ, ಮೆಕ್ಕೆಜೋಳ, ಸಜ್ಜೆ, ರಾಗಿ, ತೊಗರಿ ಇವೆಲ್ಲ ಬೆಂಬಲ ಬೆಲೆಯಲ್ಲಿ ನೀಡಬೇಕೆಂದು ಕೇಳ್ಕೊಳ್ತೇನೆ. ಮತ್ತು 10 ಕ್ವಿಂಟಾಲ್ ಇದು ಸರ್ಕಾರ ಖರೀದಿ ಮಾಡುತ್ತಿತ್ತು. ಹೋದಂಥ